ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ NTPC ಒಂದು ಕ್ವಶನ್ ಪೇಪರ್ ಅನಲೈಸ್ ಸೀರೀಸ್ ಅನ್ನ ಮಾಡ್ತಾ ಇದೀವಿ. ಇವತ್ತಿನ ವಿಡಿಯೋದಲ್ಲಿ 5/6/2025 NTPC ಗ್ರಾಜುಯೇಟ್ ಲೆವೆಲ್ ನ ಕ್ವಶನ್ ಪೇಪರ್ ನ ಅನಲೈಸ್ ಮಾಡೋಣ. ಇದು ಸೀರೀಸ್ ನ 2ನೇ ವಿಡಿಯೋ ಆಗಿರ್ತತಿ. ಮೊದಲನೇ ವಿಡಿಯೋ ಚಾನಲ್ ಅಲ್ಲೇ ಇದೆ. ನೀವು ಹೋಗಿ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಮೊದಲನೇ ವಿಡಿಯೋನ ಕ್ಲಾಸ್ 1 ನ ವಿಡಿಯೋ ನೋಡ್ಕೊಂಡು ಬನ್ನಿ. ಇದು ಕ್ಲಾಸ್ 2ರ ವಿಡಿಯೋ ಆಗಿರ್ತತಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ನಾವು ನೋಡೋದಾತಂತಂದ್ರೆ, ಸಬರ್ಮತಿ ನದಿಯು ಈ ಕೆಳಗಿನ ಯಾವ ಸ್ಥಳದಿಂದ ಹುಟ್ಟುತ್ತದೆ? ಯಾವ ಸ್ಥಳದಿಂದ ಹುಟ್ಟುತ್ತದೆ ಅಂತ ಕೇಳ್ತಾರೆ. ಆಪ್ಷನ್ ನೀವು ನೋಡ್ತಾ ಹೋದ್ರೆ ಪಶ್ಚಿಮ ಘಟ್ಟಗಳು ಮಹಾರಾಷ್ಟ್ರ ಅಂತ ಹೇಳ್ತಾರೆ, ವಿಂಧ್ಯ ಪರ್ವತ ಶ್ರೇಣಿ ಮಧ್ಯಪ್ರದೇಶ, ಸಾತ್ಪುರ್ ಶ್ರೇಣಿ ಗುಜರಾತ, ಅರಾವಳಿ ಬೆಟ್ಟಗಳು ರಾಜಸ್ಥಾನ. ಇದರಲ್ಲಿ ಸರಿಯಾದ ಉತ್ತರ ಯಾವ್ದಂತಂದ್ರೆ ಅರಾವಳಿ ಬೆಟ್ಟಗಳು ರಾಜಸ್ಥಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಇದು 2ನೇ ಪ್ರಶ್ನೆ ಅಂತಂದ್ರೆ, ಭಾರತದ ಈ ಕೆಳಗಿನ ಯಾವ ರಾಜ್ಯವು ಕರಾವಳಿಯನ್ನ ಹೊಂದಿಲ್ಲ ಅಂತ ಕೇಳ್ತಾರೆ. ಆಪ್ಷನ್ ಅಲ್ಲಿ ಆಂಧ್ರ ಪ್ರದೇಶ, ಒಡಿಶಾ, ರಾಜಸ್ಥಾನ್, ಗುಜರಾತ್ ಅಂತ ಇದೆ. ರಾಜಸ್ಥಾನ ಅಂತಕ್ಕಂಥ ರಾಜ್ಯವು ಕರಾವಳಿಯನ್ನ ಹೊಂದಿಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಾದ್ರೆ ಅದಕ್ಕೆ ಮೊಟ್ಟ ಮೊದಲು ಏನ್ ಮಾಡ್ಬೇಕಂದ್ರೆ ಅದರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿ ಅದರ ಅನಲೈಸ್ ಮಾಡೋದು ಒಂದು ಪ್ರಮುಖವಾದ ಹೆಜ್ಜೆ ಆಗಿರ್ತದೆ. ಸ್ನೇಹಿತರೆ, ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ನಮ್ಮ ವ್ಯೂವರ್ಸ್ ಗೆ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಅಂದ್ರೆ 2005 ಹಿಡ್ಕೊಂಡು 2022 ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಎಲ್ಲ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಎಲ್ಲ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿ ಇತ್ತೀಚೆಗೆ ನಡೆದಂತ RPF ನ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಯ ಪ್ರಶ್ನೆ ಪತ್ರಿಕೆಗಳು, ಹೀಗೆ ಟೋಟಲ್ ಆಗಿ ಒಟ್ಟು 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ಎಲ್ಲವೂ ಕನ್ನಡ ಭಾಷೆಯಲ್ಲಿ ಇರ್ತವೆ. ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಕೇವಲ ನಿಮಗೆ 99 ರೂಪಾಯಿಗಳಲ್ಲಿ ನಮ್ಮ ವ್ಯೂವರ್ಸ್ ಗೆ ನಾವು ಏನಂದ್ರೆ ಒಂದು ಪ್ಯಾಕೇಜ್ ಮೂಲಕ ಕೊಡ್ತಾ ಇದೀವಿ. ಇದಕ್ಕೆ ನಿಮ್ಗೆ ಎಲ್ಲರಿಗೂ ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಅದೇ ರೀತಿ NTPC ಯ ಪ್ರಶ್ನೆ ಪತ್ರಗಳು, ಪ್ರೀವಿಯಸ್ ಪ್ರಶ್ನೆ ಪತ್ರಗಳು ಅವೈಲೇಬಲ್ ಇದಾವೆ. ಅವು ಯಾರಿಗ್ ಬೇಕೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 99 ರೂಪಾಯಿಗಳನ್ನ ಪಾವತಿ ಮಾಡೋದ್ರ ಮೂಲಕ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಸ್ಟಡಿ ಮಾಡ್ಲಿಕ್ಕೆ ಸ್ಟಡಿ ಮೆಟೀರಿಯಲ್ ಇದೆ ಅಂತ ನೀವು ಕೇಳಿದ್ರೆ ಇದೇ ಸ್ನೇಹಿತರೆ. ಗ್ರೂಪ್ ಡಿ ಗೆ ಹೆಲ್ಪ್ ಆಗುವಂತ ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC, ಟೆಕ್ನಿಷಿಯನ್, SSC ಎಲ್ಲ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗುವಂತ ಒಂದು ಪ್ಯಾಕೇಜ್ ಅನ್ನ ನಿಮ್ಗೆ ಕೊಡ್ತಾ ಇದ್ವಿ ಸ್ನೇಹಿತರೆ. ಅದೇನಂತಂದ್ರೆ ಜನರಲ್ ಸೈನ್ಸ್, ಈ ಜನರಲ್ ಸೈನ್ಸ್ ಮತ್ತೆ ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್ ಮತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಈ ಎಲ್ಲವನ್ನ ಕೂಡುವಂತ ಒಂದು ಪ್ಯಾಕೇಜ್ ಅನ್ನು ನಿಮ್ಗೆ ಕೊಡ್ತಾ ಇದೀವಿ. ಜನರಲ್ ಸೈನ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ಫಿಸಿಕ್ಸ್, ಈ ಎಲ್ಲದ್ರ ಮೇಲೆ ಎಕ್ಸ್ಪ್ಲೇಷನ್ ಇರ್ತೈತಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ಅದರ ಲಾಸ್ಟ್ ಅಲ್ಲಿ ಇರ್ತವೆ. ಇನ್ನಪ್ಪ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ 2024 ಹಿಡ್ಕೊಂಡು 2025 ಜನವರಿ ಟು ಮೇ 17 ತಿಂಗಳ ಒಂದು ಅಂದ್ರೆ ಎಕ್ಸ್ಪ್ಲೇಷನ್ ಕರೆಂಟ್ ಅಫೇರ್ಸ್ ನಿಮ್ಗೆ ಸಿಗ್ತದೆ ಇದರಲ್ಲಿ. ಇನ್ನು ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಎಲ್ಲ ಪ್ರಮುಖವಾದಂತ ಮಾಹಿತಿಗಳು, ಪ್ರಮುಖವಾದಂತ ಇಸ್ವಿಗಳಾಗಿರ್ಬೋದು, ಪ್ರಮುಖವಾದ ಕೃತಿ ಮತ್ತೆ ಅದರ ಲೇಖಕರು, ನೀವು ಮೂಲಾಧಾರದಿಂದ ಹಿಡ್ಕೊಂಡು ಆಧುನಿಕ ಭಾರತದವರೆಗೂ ಒಂದು ಎಕ್ಸ್ಪ್ಲೇಷನ್ ಆದಂತ ಹಿಸ್ಟ್ರಿ ನಿಮಗೆ ಸಿಗ್ತಾ ಸ್ನೇಹಿತರೆ. ಅದ್ರ ಜೊತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪಾರ್ಟೆಂಟ್ ಆದವು ಯಾವುವು ಅಂತಂದ್ರೆ ಪ್ರಮುಖವಾದಂತಹ ಭಾಗಗಳು, ಪ್ರಮುಖವಾದಂತ ವಿಧಿಗಳು, ಪ್ರಮುಖವಾದಂತ ತಿದ್ದುಪಡಿಗಳು, ಮತ್ತೆ ಸಮವರ್ತಿ ಪಟ್ಟಿ, ಹೀಗೆ ಯಾವ್ಯಾವ ಎಕ್ಸಾಮ್ಗೆ ಬೀಳಬಹುದಂತಾವು ಎಲ್ಲವನ್ನ ಇದು ಒಳಗೊಂಡಿರ್ತದೆ. ಅದನ್ನ ನೆಕ್ಸ್ಟ್ ಏನಂತಂದ್ರೆ ಜನರಲ್ ಅವೇರ್ನೆಸ್, ಜಿಕೆ ಅಂತ ನಾವ್ ಏನ್ ಕರಿತೀವಲ್ಲ, 2024 2025 ಏಪ್ರಿಲ್ ಒಳಗೊಂಡಂತೆ ಏನೆಲ್ಲ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂದ್ರೆ ಅಂತಾರಾಷ್ಟ್ರೀಯ ನಾಯಕರು ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಘಟನೆಗಳು, ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯಪಾಲರುಗಳು, ಅಂದ್ರೆ 2024 ಮಂತ್ರಿ ಮಂಡಲ ಏನೇನಿತ್ತು, ಮತ್ತೆ ಪ್ರಮುಖವಾದಂತ ಘಟನೆಗಳು ಯಾವ್ಯಾವ ಇದಾವೆ, ಅಂತಾರಾಷ್ಟ್ರೀಯ ಘಟನೆಗಳು ಯಾವ್ಯಾವು, ಹೀಗೆ ಮತ್ತೆ ನಮ್ಮ ಮೂರು ಸೇನೆಗಳ ಮಾಹಿತಿ, ಈ ಎಲ್ಲವನ್ನ ಒಳಗೊಂಡಂತ ಒಂದು ಪ್ರಮುಖವಾದಂತ ನೋಟ್ಸ್ ನ ಪ್ಯಾಕೇಜ್ ಇರ್ತತಿ. ಇದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಗಳು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇವು ಯಾರಿಗ್ ಬೇಕೋ ಅವರು ಈ ನಂಬರ್ಗೆ ಮೆಸೇಜ್ ಅನ್ನು ಮಾಡಿ ಇದನ್ನು ತೆಗೆದುಕೊಳ್ಬಹುದು. ಇದರ ಬೆಲೆ ಇವತ್ತಿಗೆ ಎಷ್ಟಂದ್ರೆ 299 ರೂಪಾಯಿಗಳನ್ನು ನಿಗದಿ ಮಾಡಿದೀವಿ. ಯಾರಿಗೆ ಇವೆಲ್ಲವೂ ನೋಟ್ಸ್ ಗಳು ಕನ್ನಡದಲ್ಲೇ ಇರ್ತವೆ, ಯಾರಿಗ್ ಬೇಕೋ ಅವರು 299 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಸರ್, ಇದ್ರ ಜೊತೆ ಏನಾದ್ರೂ ಬೋನಸ್ ಇಲ್ವಾ ಅಂತ ನೀವು ಕೇಳಿದ್ರಿ ಅಂತಂದ್ರೆ ಬೋನಸ್ ಇದೆ. ಏನಂತಂದ್ರೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಬಂದ್ರೆ ನಿಮ್ಗೆ ಫ್ರೀ ಆಗಿ ಕಂಪ್ಯೂಟರ್ ನ ಶಾರ್ಟ್ ನೋಟ್ಸ್ ಅನ್ನ ನಾವು ಕೊಡ್ತಾ ಇದೀವಿ ಸ್ನೇಹಿತರೆ. ಯಾರಿಗ್ ಬೇಕೋ ಅವರು ಈ ನಂಬರ್ ನ ಸೇವ್ ಮಾಡ್ಕೊಂಡು ಇದಕ್ಕೆ 290 ರೂಪಾಯಿಗಳನ್ನ ಪೇ ಮಾಡಿ ಮೆಸೇಜ್ ಮಾಡಿ ಈ ನೋಟ್ಸ್ ಗಳು ನಿಮಗೆ ಸಿಗ್ತಾವೆ. ಮುಂದಿನ ಪ್ರಶ್ನೆ ನೋಡೋದಾತಂದ್ರೆ, ಕಾರ್ಮಿಕ ಬ್ಯೂರೋ ಲೇಬರ್ ಬ್ಯೂರೋ ನಡೆಸಿದ 6ನೇ ವಾರ್ಷಿಕ ಉದ್ಯೋಗ ನಿರುದ್ಯೋಗ ಸಮೀಕ್ಷೆಯಲ್ಲಿ ವರದಿಯಾಗಿರುವಂತೆ ಭಾರತದ ಒಟ್ಟಾರೆ ನಿರುದ್ಯೋಗ ದರ ಎಷ್ಟಿತ್ತು ಅಂತಕ್ಕಂಥ ಪ್ರಶ್ನೆಯಾಗಿದೆ. ಇದರ ಸರಿಯಾದ ಉತ್ತರ 5.4 ಅಂತಕ್ಕಂಥದ್ದು. ಆಪ್ಷನ್ ಅಲ್ಲಿ 4.9, 6.1, 7.3 ಅಂತ ಕೊಟ್ಟಿದ್ದಾರೆ. ಅದರ ಸರಿಯಾದ ಉತ್ತರ ಆಪ್ಷನ್ ಎ
0.4 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಸಂವಿಧಾನದ 97ನೇ ಸಂವಿಧಾನಿಕ ತಿದ್ದುಪಡಿಯ ಕಾಯ್ದೆಯ ಮೂಲಕ ರಾಜನೀತಿಯ ನಿರ್ದೇಶಕ ತತ್ವಗಳು ಯಾವ ಅನುಚ್ಛೇದವನ್ನು ಸೇರಿಸಲಾಗಿದೆ ಅಂತಕ್ಕಂಥದಕ್ಕೆ ಪ್ರಶ್ನೆ ಕೇಳ್ತಾರೆ. ಇದರಲ್ಲಿ ಸರಿಯಾದ ಉತ್ತರ ಅನುಚ್ಛೇದ 43B ಅಂತಕ್ಕಂಥ ಸರಿಯಾದ ಉತ್ತರ. ಇದರಲ್ಲಿ ಆಪ್ಷನ್ ಅಲ್ಲಿ 39A, 48A ಆಮೇಲೆ 43A ಅಂತ ಕೊಟ್ಟಿದ್ದಾರೆ. ಅದರ ಸರಿಯಾದ ಉತ್ತರ 43B ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಅದೇ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ, ಕ್ವಿಕ್ ಆಗಿ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ, ಸರ್ವೋಚ್ಚ ನ್ಯಾಯಾಲಯವು ಅನುಚ್ಛೇದ 32 ಅಡಿಯಲ್ಲಿ ಯಾವ ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾತ್ರವೇ ರಿಟ್ ಅರ್ಜಿಗಳನ್ನ ಜಾರಿ ಮಾಡಬಹುದು? ನಿಮಗೆ ಇಲ್ಲಿ ಒಂದು ಗಮನದಲ್ಲಿಟ್ಕೋಬೇಕು. ಅಂಬೇಡ್ಕರ್ ಅವರು ಏನ್ ಹೇಳಿದಾರೆ ಅಂದ್ರೆ, ಸಂವಿಧಾನದ 32ನೇ ವಿಧಿಯನ್ನ ಸಂವಿಧಾನದ ಆತ್ಮ ಅಥವಾ ಜೀವ ಅಂತಕ್ಕಂಥದ್ದನ್ನ ಕರೀತಾರೆ. ಇದರ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ, ಮೂಲಭೂತ ಹಕ್ಕುಗಳನ್ನ ರಚಿಸಲು ರಿಟ್ ಅರ್ಜಿಗಳನ್ನ ಏನ್ ಮಾಡಬಹುದು, ಜಾರಿ ಮಾಡಬಹುದು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಆಪ್ಷನ್ ಎ, ರಾಜನೀತಿಕ ತತ್ವಗಳು ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸಲು, ಶಾಸನಬದ್ಧ ನ್ಯಾಯಮಂಡಳಿಗಳ ನಿರ್ಧಾರಗಳನ್ನು ಪುನರ್ ಪರಿಶೀಲಿಸಲು, ಹೀಗೆ ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಅದರ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ, ಮೂಲಭೂತ ಹಕ್ಕುಗಳನ್ನ ರಚನೆ ಮಾಡಲು ಜಾರಿ ಮಾಡಬಹುದು ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ, ಭಾರತ ಸರ್ಕಾರವು ಪ್ರಾರಂಭಿಸಿದ ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಪ್ರಾರಂಭದಲ್ಲಿ ಎಷ್ಟು ನಗರಗಳನ್ನ ಸೇರಿಸಲಾಗಿತ್ತು? ಅಂದ್ರೆ ಏನು ಭಾರತ ಒಂದು ಸ್ಮಾರ್ಟ್ ಸಿಟಿ ಒಂದು ಮಿಷನ್ ಜಾರಿ ಮಾಡ್ತಲ್ಲ, ಅದರಲ್ಲಿ ಪ್ರಾರಂಭದಲ್ಲಿ ಎಷ್ಟು ನಗರಗಳನ್ನ ಸೇರಿಸಲಾಯ್ತು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಎ 100 ಅಂತಕ್ಕಂಥದ್ದು. ಆಪ್ಷನ್ ನಲ್ಲಿ ಏನ್ ಕೊಡ್ತಾರೆ? 150 ಕೊಡ್ತಾರೆ, ಮತ್ತೆ 50 ಕೊಡ್ತಾರೆ, 200 ಕೊಡ್ತಾರೆ. ಇವ್ಯಾವುದು ಸರಿಯಾದ ಉತ್ತರ ಅಲ್ಲ. ಸರಿಯಾದ ಉತ್ತರ 100 ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರ, ದಕ್ಷಿಣ ಭಾರತದ ದೇವಾಲಯ ವಾಸ್ತುಶಿಲ್ಪದಲ್ಲಿ ಗರ್ಭಗುಡಿಯ ಮೇಲೆ ನಿರ್ಮಿಸಲಾದ ಮೆಟ್ಟಿಲು ಅಥವಾ ಪಿರಾಮಿಡ್ ಆಕಾರದ ರಚನೆಯ ಹೆಸರೇನು? ಅಂದ್ರೆ ಏನ ಮೆಟ್ಟಿಲು ಮತ್ತು ಪಿರಾಮಿಡ್ ಆಕಾರದ ರಚನೆ ಏನಂತ ಕರೀತಾರೆ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ವಿಮಾನ ಅಂತಕ್ಕಂಥದ್ದು. ಆಪ್ಷನ್ ಅಲ್ಲಿ ಮಂಟಪ ಅಂತ ಕೊಟ್ಟಿರ್ತಾರೆ, ಆಮೇಲೆ ಜಗತಿ ಅಂತ ಕೊಟ್ಟಿರ್ತಾರೆ, ಆಮೇಲೆ ಅಧಿಷ್ಠಾನ ಅಂತ ಕೊಟ್ಟಿರ್ತಾರೆ. ಅದರ ಸರಿಯಾದ ಉತ್ತರ ಯಾವ್ದಂತಂದ್ರೆ ವಿಮಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಇನ್ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬ್ರಿಟಿಷ್ ಭೂ ಕಂದಾಯ ನೀತಿಯ ವಿರುದ್ಧ ಪ್ರತಿಭಟಿಸಲು ಬಕ್ಷೀಸ್ ಜಗಬಂಧು ಅವರು ಯಾವ ವರ್ಷದಲ್ಲಿ ಪೈಕಾ ದಂಗೆಯನ್ನು ಮುನ್ನಡೆಸಿದರು? ಪೈಕಾ ದಂಗೆ ಯಾವಾಗ ಏನಂದ್ರೆ ಮುನ್ನಡೆಸಿರು ಅಂತ ಕೇಳ್ತಾರೆ ಬಕ್ಷಿ ಜಗಬಂಧು ಅವರು. ಅದರ ಸರಿಯಾದ ಉತ್ತರ 1817 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಅಲ್ಲಿ ಏನೆಲ್ಲ ಕೊಡ್ತಾರೆ ಅಂತಂದ್ರೆ, 1717 ಕೊಡ್ತಾರೆ, 1785 ಕೊಡ್ತಾರೆ, 1806 ಕೊಡ್ತಾರೆ. ಅದರ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ 1817 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ, ಭಾರತೀಯ ಮತ್ತು ಪಾಶ್ಚಿಮಾತ್ಯ ಕಲಿಕೆಯನ್ನು ಪ್ರೋತ್ಸಾಹಿಸಲು ಕೋಲ್ಕತ್ತಾದಲ್ಲಿ ವೇದಾಂತ ಕಾಲೇಜ್ ಅನ್ನು ಯಾರು ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದು. ಅಂದ್ರೆ ವೇದಾಂತ ಕಾಲೇಜಿನ ಸ್ಥಾಪಕರು ಯಾರಂತ ಅವ್ರು ಕೇಳ್ತಾರೆ. ಇದರ ಸರಿಯಾದ ಉತ್ತರ ಏನಂತಂದ್ರೆ ರಾಮ್ ಮೋಹನ್ ರಾಯ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಅಲ್ಲಿ ಏನಂದ್ರೆ ಬೇಂದ್ರನಾಥ್ ಠಾಗೂರ್ ಕೊಡ್ತಾರೆ, ಸ್ವಾಮಿ ವಿವೇಕಾನಂದ ಕೊಡ್ತಾರೆ, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಕೊಡ್ತಾರೆ. ಅದರ ಸರಿಯಾದ ಉತ್ತರ ರಾಮ್ ಮೋಹನ್ ರಾಯ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ದೇಶವು 2025ರಲ್ಲಿ ಬಂಗಾಳ ಕೊಲ್ಲಿ ಅಂತರ್ ಸರ್ಕಾರಿ ಸಂಸ್ಥೆಯು ಬೇ ಆಫ್ ಬಂಗಾಲ್ ಇಂಟರ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತ್ತು ಅಂತ ಕೇಳ್ತಾರೆ. ಇದರ ಸರಿಯಾದ ಉತ್ತರ ಬಾಂಗ್ಲಾದೇಶ ಅಂತಕ್ಕಂಥದ್ದು. ಆಪ್ಷನ್ ಅಲ್ಲಿ ಏನೆಲ್ಲ ಕೊಡ್ತಾರೆ ಅಂತಂದ್ರೆ ಯಾವ್ದಪ್ಪ ಅಂತಂದ್ರೆ ಭಾರತ ಕೊಡ್ತಾರೆ, ಮಯನ್ಮಾರ್ ಕೊಡ್ತಾರೆ, ಶ್ರೀಲಂಕಾ ಕೊಟ್ಟಿದ್ದಾರೆ, ಬಾಂಗ್ಲಾದೇಶನ ಕೊಟ್ಟಿದ್ದಾರೆ. ಆದ್ರೆ ಇದರಲ್ಲಿ ಸರಿಯಾದ ಉತ್ತರ ಬಾಂಗ್ಲಾದೇಶ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಪೂರ್ವ ಕರಾವಳಿ ಬಯಲು ಪ್ರದೇಶವು ಯಾವ ರಾಜ್ಯದಿಂದ ಯಾವ ರಾಜ್ಯದವರೆಗೆ ವಿಸ್ತರಿತವಾಗಿದೆ? ಸರಿಯಾದ ಉತ್ತರ ಯಾವ್ದಂತಂದ್ರೆ ಪಶ್ಚಿಮ ಬಂಗಾಳದಿಂದ ತಮಿಳುನಾಡಿನವರೆಗೆ ವಿಸ್ತಾರವಾಗಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಸಿ ಅಂತಕ್ಕಂಥದ್ದು. ಆದ್ರೆ ಆಪ್ಷನ್ ಅಲ್ಲಿ ಏನೆಲ್ಲ ಕೊಡ್ತಾರೆ ಅಂತಂದ್ರೆ ಒಡಿಸಾದಿಂದ ಕರ್ನಾಟಕದವರೆಗೆ, ಗುಜರಾತ್ ನಿಂದ ಕೇರಳದವರೆಗೆ, ಮಹಾರಾಷ್ಟ್ರದಿಂದ ಆಂಧ್ರ ಪ್ರದೇಶದವರೆಗೆ ಅಂತ ಕೊಡ್ತಾರೆ. ಆದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಬಂಗಾಳದಿಂದ ತಮಿಳುನಾಡಿನವರೆಗೆ ಏನಂತಂದ್ರೆ. ಪ್ರಶ್ನೆ ನೋಡೋಣ. ಬೀದಿ ದೀಪ ಮತ್ತು ಒಳಚರಂಡಿ ಅಂತಹ ಸೀಮಿತ ಪುರಸಭೆಯ ಕಾರ್ಯಗಳನ್ನ ಹೊಂದಿರುವ ಸಣ್ಣ ಪಟ್ಟಣಗಳನ್ನ ಯಾವ ನಗರ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಯು ನಿರ್ವಹಿಸುತ್ತದೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದರೆ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ ಪಟ್ಟಣ ಪ್ರದೇಶ ಸಮಿತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಅಲ್ಲಿ ಪೋರ್ಟ್ ಟ್ರಸ್ಟ್ ಅಂತ ಕೊಡ್ತಾರೆ, ವಿಶೇಷ ಉದ್ದೇಶ ಸಂಸ್ಥೆಗಳು ಅಂತ ಕೊಡ್ತಾರೆ, ಪುರಸಭೆ ಅಂತ ಕೊಡ್ತಾರೆ. ಅದರ ಸರಿಯಾದ ಉತ್ತರ ಪಟ್ಟಣ ಪ್ರದೇಶ ಸಮಿತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋಣ.
ಭಾರತದ ಯಾವ ರಾಜ್ಯದ ರಾಜಧಾನಿಯ ಸಮೀಪದಲ್ಲಿ 24 ಡಿಗ್ರಿ ಅಕ್ಷಾಂಶವು ಹಾದು ಹೋಗುತ್ತದೆ ಅಂತಕ್ಕಂಥದ್ದು ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವ್ದಂದ್ರೆ 24 ಡಿಗ್ರಿ ಅಕ್ಷಾಂಶವು ಯಾವ ರಾಜ್ಯದ ರಾಜಧಾನಿಯ ಹತ್ತಿರ ಹಾದು ಹೋಗ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಭೂಪಾಲ್ ಅಂತಕ್ಕಂಥದ್ದು. ಆಪ್ಷನ್ ಅಲ್ಲಿ ಏನೆಲ್ಲ ಕೊಡ್ದಾರ ಅಂತಂದ್ರೆ ದಿಸ್ಪುರ್ ಕೊಡ್ದಾರೆ, ಆಮೇಲೆ ಭೂಪಾಲ್ ಕೊಡ್ದಾರೆ, ರಾಯ್ಪುರ್ ಕೊಡ್ದಾರೆ, ಪಾಟ್ನಾ ಕೊಡ್ದಾರೆ. ಅದರ ಸರಿಯಾದ ಉತ್ತರ ಯಾವ್ದಂತಂದ್ರ ಭೂಪಾಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು NTPC ಗ್ರಾಜುಯೇಟ್ ನ ಏನಂತಂದ್ರೆ 2025 ನಡೆದಿರ್ತಕ್ಕಂಥ ಜೂನ್ 5ನೇ ತಾರೀಕು ನಡೆದಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ನ ಅನಲೈಸ್ ಅನ್ನ ನಾವು ನೋಡಿದ್ವಿ. ಈ ರೀತಿಯ ಒಂದು NTPC ಯ ಕ್ವಶನ್ ಪೇಪರ್ ನ ಅನಲೈಸ್ ಮಾಡೋದ್ರ ಮೂಲಕ ನಾವು ಏನೇನ್ ತಿಳ್ಕೊಳ್ಬೇಕಂತಂದ್ರೆ, ಈಗ NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ನಡೆದಿದ್ದಾವೆ. ಈ ಎಕ್ಸಾಮ್ಗೆ ನಿಮಗೆ ಹೆಲ್ಪ್ಫುಲ್ ಆಗ್ಲಿ, ಮತ್ತೆ ಎಷ್ಟೋ ಕ್ವಶನ್ಗಳು ರಿಪೀಟ್ ಆಗಿರ್ತಾವೆ ಅಥವಾ ಒಂದೇ ಚಾಪ್ಟರ್ ಮೇಲೆ ಬೀಳುವಂತ ಚಾನ್ಸ್ ಇರ್ತೈತಿ. ಈ ಒಂದು ಉದ್ದೇಶದ ನಿಮಗೆ ಯಾವ ರೀತಿಯ ಕ್ವಶನ್ಗಳು ಬೀಳ್ತಾವೆ ಅಂತಕ್ಕಂಥ ಒಂದು ಐಡಿಯಾ ಬರ್ಲಿ ಅಂತ ಹೇಳಿ ಈ ವಿಡಿಯೋದ ಉದ್ದೇಶವಾಗಿತ್ತು ಸ್ನೇಹಿತರೆ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದೇನು ಇದೇ ರೀತಿ ನಿಮಗೆ ನಿಮ್ಮ ಸ್ಟಡಿಗೆ ಅಥವಾ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುವಂತ ವಿಡಿಯೋಗಳನ್ನ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಮತ್ತು ಅದೇ ರೀತಿ ಇನ್ನು ಯಾರೆಲ್ಲ ನಿಮ್ ಫ್ರೆಂಡ್ಸ್ ಅಪ್ಲಿಕೇಶನ್ ಹಾಕಿದ್ದಾರೆ, ಎಕ್ಸಾಮ್ ಬರ್ದಿಲ್ಲ, ಅವ್ರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಕ್ವಶನ್ ಪೇಪರ್ ನ ಬಗ್ಗೆ ಅವ್ರಿಗೂ ಒಂದು ಐಡಿಯಾ ಬರ್ಲಿ, ಮತ್ತೆ ಎಕ್ಸಾಮ್ಗೆ ಸರಿಯಾದ ರೀತಿಯಿಂದ ಪ್ರಿಪರೇಷನ್ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.